ನಮಸ್ಕಾರ ಫ್ರೆಂಡ್ಸ್. ನಿನ್ನೆ ನಾನು ನಿಮಗೆ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ. ನಮ್ಮ ತಾತ ಅವರು ತೀರ್ಕೊಂಡಿದ್ದಾರೆ ಅಂತೇಳಿ. ನಮ್ಮ ತಾತ ಅವರಂದರೆ ಯಾರು ಅಂತಂದರೆ ನಮ್ಮ ತಾತ ಇದ್ದಾರಲ್ಲ, ಅವ್ರ ಅಣ್ಣ. ಅವರು ದೊಡ್ಡವರು. ಅವರು ನಿನ್ನೆ ಚೆನ್ನಾಗೇ ಇದ್ದರು. ಚೆನ್ನಾಗಿದ್ದು ಹಿಂಗೆ ಓಡಾಡ್ತಾ ಏನು ಹಿಂಗೆ ಬೆಳಗ್ಗೆನೆ ಬಿದ್ದುಬಿಟ್ಟು ಹಿಂಗೆ ತೀರ್ಕೊಬಿಟ್ರು. ಚೆನ್ನಾಗೇ ಇದ್ದರು, ಓಡಾಡಿಕೊಂಡು ಎಲ್ಲನ ಚೆನ್ನಾಗೇ ಇದ್ದರು. ಯಾಕಿದ್ದಕ್ಕಿದ್ದಂಗೆ ಹಿಂಗೆ ಆಯಿತು ಅಂತ ಹೇಳಿ ಗೊತ್ತಾಗಲಿಲ್ಲ. ಅಲ್ಲೇ ಒಂದು 90 ವರ್ಷ ಆಗಿತ್ತು. ಇನ್ನೂ ದಿಮ್ಗೆ ಇದ್ದರು ಚೆನ್ನಾಗೆ. ಏನು ಅಷ್ಟು ಕೋಲು ಹಿಡ್ಕೊಂಡು ಓಡಾಡೋರ ಥರ ಇರಲಿಲ್ಲ. ಒಂದು 85 ವರ್ಷ ಆಗಿರಬೇಕು ಅನಿಸ್ತೈತೆ ಮಿನಿಮಮ್ಮು. ಒಂದು 85 ವರ್ಷ ಆದ್ರೂ ಇನ್ನೂ ಚೆನ್ನಾಗೇ ಇದ್ದರು. ಎಷ್ಟು ಚೆನ್ನಾಗಿ ಓಡಾಡಿಕೊಂಡು ಊಟ ಮಾಡಿಕೊಂಡು ಚೆನ್ನಾಗೇ ಇದ್ದರು. ಇದ್ದಕ್ಕಿದ್ದಂಗೆ ಏನಾಯಿತು ಅಂತ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಕುಸೆ ಬಿದ್ದುಬಿಟ್ಟು ತೀರ್ಕೊಬಿಟ್ರು. ಅದಕ್ಕೇ ನಾವು ಅಣ್ಣ ತಮ್ಮಂದ್ರೆ ಆಗಿರೋದ್ರಿಂದ ಅಲ್ಲಿ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಭಾಗವಹಿಸ್ಬೇಕಾಯಿತು. ಅದಕ್ಕೇ ನಾನು ನಿನ್ನೆ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ. ಅದರ ಮಧ್ಯಾಹ್ನನೇ ಎಲ್ಲ ಮಣ್ಣೆಲ್ಲ ಆಯಿತು. ಅದಕ್ಕೋಸ್ಕರ ನಾನು ಮತ್ತೆ 2 ವೀಡಿಯೋಸ್ ಗಿರ್ಜಿಂಬೆ ವಿಡಿಯೋ ಬರೋದಿಲ್ಲ ಅಂತ ಹೇಳಿದ್ದೆ. ಮತ್ತು ನಾನು ಹಾಕ್ತೆ ಎಲ್ಲ ಸಾಯಂಕಾಲ ಟೈಮ್ 1-2 ವೀಡಿಯೋಸ್ ಮಾಡಿ ಹಾಕ್ತೆ. ಏನಾದರೂ ಸ್ವಲ್ಪ ಫ್ಯಾಮಿಲಿಲಿ ಈ ಥರ ಆದಾಗ ನಾವು ಡೈಲಿ ಕೆಲಸ ಮಾಡ್ತಾ ಇರೋದನ್ನ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕಂದರೆ ಬರ್ತಾ ಇರ್ತಾರೆ ಯಾರಾದ್ರೂ, ಎಲ್ಲನ ತುಂಬ ಜನ ಬಂದಿದ್ದರು. ಅದಕ್ಕೋಸ್ಕರ ವೀಡಿಯೋಸ್ ಮಾಡೋದಕ್ಕಾಗಲಿಲ್ಲ. ದಯವಿಟ್ಟು ಕ್ಷಮಿಸಿ. ಎಲ್ಲ ತುಂಬ ಜನ ಕಮೆಂಟ್ ಮಾಡಿದ್ರಿ, ಯಾವ ತಾತ ಅಂತ ಹೇಳಿ, ನಿಮ್ಮ ತಾತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಎಲ್ಲರೂ ಕಮೆಂಟ್ ಮಾಡಿದ್ರಿ. ತುಂಬಾ ಥ್ಯಾಂಕ್ಸ್ ಎಲ್ರಿಗೂ. ಎಲ್ಲ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗೈತೆ ನಮಗೆ ಅಂತ ಹೇಳಿ ನಾನು ಏನಾದ್ರೂ ಹಾಕಿದ್ರೆ ನೀವು ಇಷ್ಟು ಚೆನ್ನಾಗಿ ನನಗೆ ಎಲ್ಲರೂ ಕಮೆಂಟ್ ಮಾಡ್ತೀರಾ ಅಂದರೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ನನ್ನ ಫ್ಯಾಮಿಲಿಯಲ್ಲಿ ನೀವು ನಮ್ಮ ಥರನೇ, ನಮ್ಮ ಫ್ಯಾಮಿಲಿನೇ ನೀವು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಎಲ್ಲರೂ ಕಮೆಂಟ್ ಮಾಡ್ತೀರಾ, ಕೇಳ್ತೀರಾ. ನಮಗೇನಾದ್ರೂ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂದರೆ ಎಲ್ಲ ಸಮಾಧಾನ ಮಾಡ್ತೀರಾ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಚಾನಲ್ ಮೇಲೆ ಸದಾ ಹೀಗೆ ಇರಲಿ, ನನ್ನ ಮೇಲೆ ಹೀಗೆ ಇರಲಿ ಅಂತ ಹೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಫ್ಯಾಮಿಲಿ ಅಂದಮೇಲೆ ಈ ಥರ ಎಲ್ಲ ಬರ್ತಾ ಇರ್ತವೆ. ಅದಕ್ಕೋಸ್ಕರ ನಾವು ಒಂದೊಂದು ದಿವಸ ವೀಡಿಯೋಸ್ ಮಾಡೋದಕ್ಕಾಗೋದಿಲ್ಲ. ನಮ್ಮ ಮಗಳಿಗೆ ಬೇರೆಯೇ 10 ತಿಂಗಳು ಇಂಜೆಕ್ಷನ್ ಬೇರೆ ಹಾಕಿಸ್ಬೇಕಾಗಿತ್ತು, ಅದನ್ನು ಹಾಕಿಸ್ಲಿಲ್ಲ. ಅವಳಿಗೆ ಇವಾಗ 10 ತಿಂಗಳಲ್ಲಿದೆ. ನೆನ್ನೆನೇ ಬಂದಿದ್ರು, ಅವ್ರು ತೀರ್ಕೊಂಡಿದ್ರು, ನೆನ್ನೆನೇ ಬಂದಿದ್ದರು. ನಮಗಾದರೆ ಹೋಗೋದಕ್ಕಾಗಲಿಲ್ಲ, ಇಂಜೆಕ್ಷನನ್ನು ಹಾಕಿಸ್ಲಿಲ್ಲ. ಅವಳಿಗೂ ಬೇರೆ ಸ್ವಲ್ಪ ಯಾಕೋ ಮೈ ಬಿಸಿ ಆಗಿಬಿಟ್ಟು ನೆಗಡೆ. ಇವಾಗ ಮೊನ್ನೆ ಒಂದಿನ ನಮ್ಮೂರಲ್ಲಿ ತುಂಬ ಇದು ಏನು ಹಿಮ ಬೀಳುತ್ತೆ ಅಂತಾರಲ್ಲ, ಆ ಥರ ಮಂಜು, ಆ ಥರ ಎಲ್ಲ 10 ಗಂಟೆ ಆದರೂ ಮಂಜು ಬೀಳೋದು. ಮುಂದೆ ಹೋಗ್ತಾ ಇರೋ ಮನುಷ್ಯರು ಕಾಣ್ತಾ ಇರಲಿಲ್ಲ, ಹಂಗೆ ಮಂಜು ಬೀಳೋದು. ಆವಾಗ ಅದು ಆ ಥರ ಬಂದಾಗ ಅವಳಿಗೆ ಶೀತ ಜಾಸ್ತಿ ಆಗಿಬಿಡುತ್ತೆ. ಶೀತ ಜಾಸ್ತಿ ಆಗಿಬಿಟ್ಟು ಅವಳಿಗೆ ಸ್ವಲ್ಪ ಜ್ವರ ಬಂದಿತ್ತು. ಅದಕ್ಕೋಸ್ಕರ ಅವಳು ಇವಾಗ ನಮಗೆ ನೆಗಡೆ ಆದರೆ ನಮ್ಮಂಥವ್ರಿಗೆ ದೊಡ್ಡವ್ರಿಗೇ ತಡ್ಕೊಳ್ಳೋದಕ್ಕಾಗೋದಿಲ್ಲ, ಚಿಕ್ಕ ಮಕ್ಳಿಗೆ ತಡ್ಕೊಳಕ್ಕಾಗುತ್ತಾ ಹೇಳಿ. ಅವಳು ಇವಾಗ ಸ್ವಲ್ಪ ನೆಗಡೆ ಅಂದರೆ ಸಾಕು, ಯಾರ ಹತ್ರನೂ ಕೂತ್ಕೊಳ್ಳೋದಿಲ್ಲ, ನಿಂತ್ಕೊಳ್ಳೋದಿಲ್ಲ, ಯಾವಾಗಲೂ ಆಟ ಮಾಡ್ತಿರ್ತಾಳೆ. ಹಿಡ್ಕೊಳ್ಳೋದು ತುಂಬ ಕಷ್ಟ ಆಗ್ತೈತೆ. ಅದಕ್ಕೋಸ್ಕರ ಈಗ ಸಮರ್ಥ್ ಮತ್ತು ಸ್ನೇಹ ಅವರು ರಿಸೆಪ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಅದು ಒಂದು ವಿಡಿಯೋ ಎಡಿಟ್ ಮಾಡೋಷ್ಟೊತ್ತಿಗೆ 4 ಅವರ್ ಬೇಕು. 3 ಅವರ್ ತಪ್ಪಿದ್ರೆ 4 ಅವರ್ ಬೇಕು ಒಂದು ವಿಡಿಯೋ ಎಡಿಟ್ ಮಾಡೋದಕ್ಕೆ. ಅದು ಮಾಡೋದಕ್ಕೆ ನನ್ನ ಕೈಲಿ ಆಗ್ತಾಯಿಲ್ಲ, ತುಂಬಾ ಕಷ್ಟ ಆಗ್ತೈತೆ. ಅದಕ್ಕೋಸ್ಕರ ನಾನು ಯಾವಾಗಾದರೂ ಫ್ರೀ ಆದಾಗ ಅದನ್ನು ಆ ಥರ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಅದನ್ನು ಇನ್ನೂ ಮಾಡೋದಕ್ಕಾಗಿಲ್ಲ ನನ್ನ ಕೈಲಿ. ಹಿಂಗೆ ಒಂದ್ರ ಮೇಲೆ ಒಂದು ಸಮಸ್ಯೆಗಳು ಬರ್ತಾ ಇದ್ದಾವೆ. ಆದರೆ ಒಬ್ಬೊಬ್ರು ಯಾರಾದರೂ ಕಮೆಂಟ್ ಮಾಡ್ತಿರ್ತೀರ, ಬರೀ ನೀವು ಈ ಥರನೇ ಮಾಡ್ತೀರಾ ಅಂತ ಹೇಳಿ. ಆದರೆ ಒಂದೊಂದು ದಿವಸ ಈ ಥರ ಏನಾದರೂ ಪ್ರಾಬ್ಲಮ್ಗಳು ಬರ್ತಾ ಇರ್ತಾವಲ್ಲ, ವ್ಯೂಸ್ ಬೇರೆ ಕಡಿಮೆ ಆಗಿದೆ, ಯಾಕಂತ ಗೊತ್ತಾಗ್ತಾ ಇಲ್ಲ. ಅದು ಒಂದು ತುಂಬ ಬೇಜಾರು ಆಗ್ತಾ ಇದೆ. ಅದರಲ್ಲಿ ಬೇರೆ ಈ ಥರ ಸಮಸ್ಯೆಗಳು ಬರ್ತಾ ಇದ್ದಾವೆ. ಅದಕ್ಕೋಸ್ಕರ ತುಂಬ ಬೇಜಾರಾಗಿದೆ ನನಗಂತೂ. ತುಂಬ ಬೇಜಾರಾಗಿದೆ. ವಿಡಿಯೋ ಮಾಡೋದಕ್ಕೇ ಮನಸ್ಸಿಲ್ಲ, ಆದರೂ ಮಾಡಲೇಬೇಕು. ಕೆಲವರೆಲ್ಲ ತುಂಬ ಕಾಯ್ತಾ ಇರ್ತಾರೆ ಅಂತ ಹೇಳಿ ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ವ್ಯೂಸ್ ಕಡಿಮೆ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ತುಂಬ ಬೇಜಾರಾಗಿದೆ. ಏನು ನಮ್ಮಲ್ಲಿ ಏನು ತಿದ್ಕೋಬೇಕು ಅಂತ ಹೇಳಿ ನಿಮ್ಗೇನಾದ್ರೂ ಅನಿಸಿದರೆ, ಏನು ಹೇಳಬೇಕು ಅಂತ ಅನಿಸಿದರೆ ಕಮೆಂಟ್ ಮಾಡಿ. ತಿದ್ಕೊಳ್ಳೋಕ್ಕಾದರೆ ತಿದ್ಕೊಳ್ತೀನಿ. ತುಂಬ ಆದಷ್ಟು ನೀವು ಹೇಳಿರೋ ರೀತಿ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಮದುವೆ ಮಾತ್ರ ಮಾಡೋದಕ್ಕಾಗಿಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ತಮ್ಮಲ್ಲಿ ಎಲ್ಲರಲ್ಲೂ ಸಾರಿ ಕೇಳ್ತಾ ಇದ್ದೀನಿ. ನಿಮ್ಮಪ್ಪ ಇಲ್ವೇನಮ್ಮ ಋತು? ಇಲ್ಲ ಕಣಜ್ಜಿ. ಯಾಕಮ್ಮ? ಅದೇ ಪ್ರೇಮನ್ನ ನಾವು ಕೆಲಸಕ್ಕೆ ಹೋಗ್ಬೇಡ ಅಂತಂದ್ವಿ. ಅದಕ್ಕೇ ಇವಾಗ ಅಲ್ಲಿ ಯಾರು ಕೆಲ್ಸಕ್ಕೆ ಸಿಗಲ್ವಂತೆ. ಬೇರೆ ಯಾರನ್ನ ಕೆಲ್ಸಕ್ಕೆ ಸಿಗೋರಿದ್ರೆ ಬೇರೆಯವ್ರನ್ನ ಸೇರಿಸ್ಕೆಮ್ಮ ಕೇಳು. ಯಾರೂ ಸಿಗಲ್ಲ ಕಣಮ್ಮ. ಯಾಕೆ? ಏನು ಮಾಡ್ತಾಳೆ ಮನೆಯಾಗೆ? ಹೋದ್ರಾಯ್ತು. ಇಲ್ಲ ಅವ್ರ ಮಾಮ
ಎರಡು ದಿವಸ ಮನೆಯಾಗಿರಮ್ಮ ಅಂತ ಹೇಳಿ ಹೇಳ್ತಾ ಐತಿ. ಹುಡುಗರು ಆಗಲಿಲ್ಲ ಯಾಕನ ಇಬ್ಬರೊಳಗೂ ಅಕ್ಕ ತಂಗಿಯರ್ಗೆ ಇಬ್ಬರೊಳಗೂ ಆಗ್ಲಿಲ್ವಲ್ಲ, ಅದಕ್ಕೇನೆ ಯಾಕ ಅಕ್ಕ ತಂಗಿಯರ್ಗೆ ಇಬ್ಬರೊಳಗೂ ಆಗಲಿಲ್ಲ ಅಂತ ಹೇಳಿ ಹೇಳ್ತಿತ್ತಮ್ಮ ಅವ್ರ ಮಾಮ. ಏನತ್ತೆ ಯಾಕೆ ಫೋನ್ ಮಾಡಿದ್ದೆ? ಅದೇ ಕೆಲಸಕ್ಕೆ ಪ್ರೇಮ ಬೋರಲ್ ಕಣಪ್ಪ. ನಿನ್ನ ಪ್ರೀತಿನೂ ಬರಲ್ವೇನ, ಅವರ ಸುಗುಣ ಚೆನ್ನಾಗಿಲ್ಲ, ಅವಳು ಇನ್ನೂ ಬರಲ್ಲ, ಅದಕ್ಕೇನೆ ಯಾರನ ಬೇರೆ ಯಾರನ ಬರಂಗಿದ್ರು ನೋಡ್ಕ ಅಂತ. ಅಯ್ಯೋ ಇಬ್ಬರು ಬರಲಿಲ್ಲ ಅಂತಂದರೆ ಕಷ್ಟ ಆಗುತ್ತೆ ಕಣತ್ತೆ ನನಗೆ. ಬರಬೇಕು ಯಾರನ, ಇವಾಗ ಒಬ್ಬರಾದರೂ ಬಂದರೆ ವಾಸಿ ನನಗೆ. ಅದ್ರಾಗೆ ಚೈತ್ರ ಬೇರೆ ಬರ್ತಾಳೆ, ಋತುನ್ ಡೆಲಿವರಿ ಆಗೋವರೆಗೂ ಚೈತ್ರ ಬರ್ತಾಳೆ. ಋತುನ್ ಡೆಲಿವರಿ ಆದಮೇಲೆ ಇನ್ನೇನು ಅವಳು ಬರೋಕ್ಕಾಗಲ್ಲ, ಮನೇಲಿ ಕೆಲಸನೇ ಹಿಡಿತೈತೆ. ಅದಕ್ಕೋಸ್ಕರ ಯಾರನ್ನಾದ್ರೂ ಬೇರೆಯವ್ರನ್ನ ಯಾರಾದರೂ ಕೇಳ, ಒಳ್ಳೆಯವ್ರು ಇರ್ತಾರೆ. ಎಲ್ಲರೂ ಆ ರೀತಿ ಮಾಡೋರೇ ಇರಲ್ಲ. ಯಾರಾದರೂ ಬೇರೆಯವ್ರು ಇನ್ನೂ ಯಾರಾದರೂ ಬಂದರೆ ನೋಡೋದೇಳೆ. ನನಗೆ ಯಾರನ್ನೂ ಕರ್ಕೊಳಕ್ಕೂ ತುಂಬ ಒಂಥರ ಏನೋ ಭಯ. ಈಗ ಇವಳು ಯಾವಳೋ ಮನೆ ಆಳಿ ಒಬ್ಳು ಹಿಂಗೆ ಮಾಡಿದ್ಲಲ್ಲ, ಅವಾಗಿಂದಲೂ ಬೇಜಾರು ನನಗೆ. ಅವ್ರ ಮಾಮ ಕೆಲ್ಸಕ್ಕೆ ಹೋಗುತ್ತೆ, ಮಕ್ಕಳಾಗಲಿಲ್ಲ, ಹುಡುಗರಾಗಲಿ ನಾವು ಎದುರಿಗೆ ನಾವಿದ್ದಾಗಲೇ ನೋಡ್ತೀವಿ, ಸಾಕ್ತೀವಿ, ಬೆಳೆಸ್ತೀವಿ. ಅಯ್ಯೋ ಅವ್ರ ಮಾಮಂದೊಂದು ದಿನ ನಮ್ಮಯ್ಯಪ್ಪನ ನಿಮ್ಮ ಮಾಮ ಆಗ್ಲಲ್ಲ ಹಂಗಂಬುತ್ತಾ. ಅದಕ್ಕಾಗಿನ ನಾವು ಅತ್ಲಾಗೆ ಬೇಡ ಬಿಡಮ್ಮ ಅಂತ ಹೇಳಿದ್ವಿ. ಡಿಂಪಮ್ಗೆ ಹೇಳಿ ಬರೋಣ ಅಂತಿದ್ದೆ. ಅದೇಲೆ ಏನಂಬುತ್ತೋ ಏನೋ ಅಂತೇಳಿ ಸುಮ್ಮನಾಗಿದ್ದೀನಿ. ಡಿಂಪಮ್ನೆ ಹೋಗ್ಬೋದು, ಈಗ ಚೆನ್ನಾಗೈತಲ್ಲ. ಬರಲ್ಲ ಅಕ್ಕ, ಯಾವಾಗಲೇ ಬರಲಿಲ್ಲ, ಯಾರನ್ನೂ ಕರಿಬೇಕು ಏನೋ ಒಂಥರ ಬೇಜಾರು. ಅವ್ರು ಬರಲಿಲ್ಲ ಅಂತಂದರೆ ಅವಾಗ ಅವ್ರು ಇದ್ದಿದ್ದಕ್ಕೆ ಏನೋ ಮಂಡಿಲಿ ಚೆನ್ನಾಗಿತ್ತತ್ಲ, ಕೆಲಸ ಚೆನ್ನಾಗಿ ಮಾಡ್ಕೊಂಬಂದ್ರತ್ಲಾಗೆ. ಅದೇ ಬರ್ತಾರೆ ಅವರೇನು, ಮಾಮಿನೇನು ಆಗದಿದ್ರೆ ಆಗ್ತಾ ಬಿಡತ್ತೆ, ಅದೆಲ್ಲ ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಅಲ್ಲ ಆಗದಿದ್ರೆ ಆಗ್ತವೆ. ಇವಾಗ ಬಸ್ರಿ ಬಾಣಂತನ ಅಂತಂದರೆ ಬರಲ್ಲ ಅವರು, ಇಬ್ಬರಿಗೂ ಆಗಿಲ್ವಲ್ಲ ಇನ್ನೂ, ಅದಕ್ಕೆ ವಯಸ್ಸಿದ್ದಂಗೆ ಆಗಲಿ ಅಂತ ಹೇಳಿ ಅವ್ರ ಮಾಮ ಅದನ್ನೇ ಕೇಳ್ತಿತ್ತು. ಬಿಡಮ್ಮ ಅಂತ ಹೋಗ್ಬೇಡ ಅಂತ, ಅವಳಿಲ್ಲ ಹೋಗ್ತೀನಿ ಕಣ್ಮಮ್ಮ, ಹೋಗ್ಲಿಲ್ಲ ಅಂದರೆ ಪಾಪ ವರ್ಷಾಣಂದಲ್ಲಿ ಯಾರು ಕೆಲಸ ಮಾಡ್ಕೊಡಾರ ಇರಲ್ಲ ಅಂತ ಹೇಳಿ ಹೇಳ್ತಿದ್ಲಪ್ಪ. ಅದಕ್ಕಾಗಿ ನಾನು ಯಾರನ್ನ ಇನ್ನೊಬ್ರನ್ನ ಯಾರನ್ನ ಹುಡುಕ್ಬೇಕಪ್ಪ ಒಳ್ಳೆಯವ್ರನ್ನ. ಹ್ಞೂನಪ್ಪ, ಅವರು ಬೇಗ ಬರ್ತಾರೆ. ಇವಾಗ ಏನಾದರೂ ಮಕ್ಕಳಾಯಿತು ಅಂತಂದರೆ ಬರೋದಕ್ಕಾಗಲ್ಲ. ಅದಕ್ಕೆ ಇನ್ನು ಇವು ಯಾರನ್ನಾದ್ರೂ ನೋಡ್ಕೊ, ಯಾರನ್ನಾದ್ರೂ ಬೇರೆಯವ್ರು ಯಾರಾದರೂ ಸಿಕ್ಕಿದ್ರೆ ಹುಡುಕೊಂಡು ಕೆಲಸ ಮಾಡಿ ಒಳ್ಳೆಯವ್ರು ಆಗಬೇಕು. ಎಲ್ಲರೂ ಹಂಗೆ ಇರಲ್ಲ, ಅವಳು ಒಬ್ಳು ಮಾಡಲ್ಲ ಅಂತೇಳಿ ಎಲ್ಲರೂ ಹಂಗೆ ಮಾಡಲ್ಲ ಕಣಪ್ಪ. ಅಲ್ಲ ಮಾಡಲ್ಲ, ಆದರೂ ಒಂಥರ ಏನೋ ಒಬ್ಬರು ಮಾಡಿದ್ದಕ್ಕೆ ಇವರು ಹಿಂಗೆ ಮಾಡ್ತಾರೇನೋ ಅಂತೇಳಿ ಮನ್ಸಿಗೆ ಬಂದ್ಬಿಡುತ್ತೆ. ಅದಕ್ಕಾಗಿ ಒಂಥರ ಬೇಜಾರು. ನನಗೆ ಕೆಲಸದ ವಿಚಾರಕ್ಕೆ ಬಂದಾಗ ಅವಳು ಯಮ್ಮ ಹಂಗೆ ಮಾಡ್ದಾಗಿಂದನೂ ನನಗೆ ಒಂಥರ ಬೇಜಾರು ಅಂದರೆ ಬೇಜಾರು. ಇನ್ನೇನಪ್ಪ ಇದು ಹಿಂಗಾಯಿತು, ಯಾರು ಬರ್ತಾರೆ ಯಾರಿಲ್ಲ ಅನಿಸುತ್ತೆ. ಯಾಕಂದರೆ ಜನ ಬರ್ತಾರೆ. ಪಾಪ ಚೈತ್ರನೂ ಕೆಲಸ ಬಿಟ್ಲು, ಅದಕ್ಕೆ ಬರೋಕ್ಕಾಗಿನ ಹೆಂಗೋ ಒಂದು ವರ್ಷ ಆಮೇಲೆ ಹೆಂಗೋ ಮಕ್ಕಳು ಸಾಕಿದ್ರೆ ಆಮೇಲೆ ಹೆಂಗೋ ಆಗುತ್ತತ್ತ. ಪ್ರೀತಿ ಪ್ರೇಮ ಇಬ್ಬರು ಬರಲಿಲ್ಲ ಅಂತಂದರೆ ಒಂಥರ ಕಷ್ಟ. ಇವಾಗ ಇವರು ಮಕ್ಕಳಾಗಲಿಲ್ಲ ಅದಕ್ಕೆ ಅಂತ ಯೋಚನೆ ಮಾಡ್ತಾಯಿದ್ದಾರೆ. ಯಾಕಂದರೆ ಇಬ್ರಿಗೂ ಆದರೆ ಮಕ್ಕಳಾಗಲಿಲ್ಲ, ತುಂಬ ದಿವಸ ಆಯಿತು ಮದುವೆ ಆಗಿ, ಮಕ್ಕಳಾಗಲಿಲ್ಲ. ಇದೇ ರೀತಿ ಯೋಚನೆ ಮಾಡ್ತಾರೆ, ಯಾರಾದ್ರೂ ಆಗಲಿಲ್ವಲ್ಲ ಅಂತೇಳಿ ಯೋಚನೆ ಮಾಡ್ತಾರೆ. ಇವರು ಏನಾದರೂ ಬರಲಿಲ್ಲ ಅಂತಂದರೆ ಯಾರನ್ನೂ ಕರ್ಕೋಬೇಕಪ್ಪ ಅನ್ನಿಸ್ತೈತೆ. ಒಂದು ಸತಿ ಯಾರಾದರೂ ಮೋಸ ಮಾಡಿದ್ದಾರೆ, ಒಂದು ಸತಿ ನಾವು ಮೋಸ ಹೋಗಿದ್ದೀವಿ ಅಂತಂದರೆ ಬರೀ ಅದೇ ಬರುತ್ತೆ ತಲೆಯಲ್ಲಿ. ಒಳ್ಳೇದು ಮಾಡ್ತಾಯಿದ್ದಾರೆ ಯಾರನ್ನ ಅಂತಂದ್ರೂ ಅಲ್ಲಿ ನಂಬಿಕೆ ಬರೋದಿಲ್ಲ. ಏನು ಮಾಡಬೇಕೋ ಏನೋ, ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.